ಇನ್ನು ನಾನು ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ ಅಂತ ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದಂಥ ಅಮರೇಗೌಡ, ನಾನು ಯಾವ ಆಪರೇಷನ್ಗೂ ಒಳಗಾಗಿಲ್ಲ, ನಾನು ಮುಂಬೈಗೆ ಹೋಗಿದ್ದೆ ಅನ್ನೋ ಸುಳ್ಳು, ಸಾಯಿಬಾಬಾ ದರ್ಶನಕ್ಕೆ ಅಂತ ಶಿರಡಿಗೆ ಹೋಗಿದ್ದೆ, ನಾನು ಪಕ್ಷ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂತ ಹೇಳ್ತಾ ಇದ್ದೀನಿ, ನಾನು ಹೋಗಿರೋದು ಶಿರಡಿ ದರ್ಶನಕ್ಕೆ, ಸಾಯಿಬಾಬಾ ಅವರ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಂದ ಮಹಾಬಳೇಶ್ವರಕ್ಕೆ ಬಂದು, ನಿನ್ನೆ ಮಹಾಬಳೇಶ್ವರದಿಂದ ಪುಣಾಕ್ಕೆ ಬಂದು, ಪುಣಾದಿಂದ ನೇರವಾಗಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೇನೆ ರಾತ್ರಿ 10 ಗಂಟೆಗೆ. ಇಲ್ಲ ಇಲ್ಲ ಇಲ್ಲ, ಯಾರು ಮಾಡಿಲ್ಲ. ನಾವು ಇಲ್ಲ, ನಮ್ಮ ಶಾಸಕರು ನಾ ಯಾರನ್ನೂ ಮಾತಾಡಿಲ್ಲ. ನಾವು ಮಾತಾಡಿದ್ರೆ ಏನು, ದರ್ಶನಾಪುರ ಅವರು ಕೂಡ ನಿನ್ನೆ ಮಾತಾಡಿದ್ದೆ, ಇವತ್ತು ಕೂಡಿ ಬಂದಿವಿ. ಇಲ್ಲ ಇಲ್ಲ, ಜಾರಕಿಹೊಳಿ ಅವರು ಕೂಡ ಮಾತಾಡಿಲ್ಲ, ನಾ ಯಾರು ಕೂಡ ಮಾತಾಡಿಲ್ಲ. ಸಿಎಂ ಬುಲಾವ್ ಕೊಟ್ಟಿಲ್ರಿ, ನಾವೇ ನಮ್ಮ ಕೆಲಸಕ್ಕಾಗಿ ಹೋಗಿದ್ವಿ. ನಾನು ನನ್ನ ರಸ್ತೆಗಳಿಗೆ ಹಣ ಬೇಕಾಗಿತ್ತು, ಅದನ್ನ ಸೆಕ್ರೆಟರಿಗೆ ಹೇಳ್ರಿ ಅಂತೇಳಿ ಒಂದು ಫೋನ್ ಮಾಡಿಸಿ ಈಗ ಅವರಿಗೆ ಲೆಟರ್ ಸೈನ್ ಮಾಡಿಸ್ಕೊಂಡು ಬಂದೆ. ಬೇಕಾದ್ರೆ ನಮ್ಮ PN ಹತ್ರ ಲೆಟರ್ ಇದೆ. ಯಾವ ಆಪರೇಷನ್ ಕಮಲನೂ ಇಲ್ಲ, ಯಾವುದನ್ನು ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, 10 ಸಾರಿ ಹೇಳಿದ್ದೇನೆ. ದಯವಿಟ್ಟು ತಮಗೆ ವಿನಂತಿ ಮಾಡಿಕೊಳ್ತೇನೆ, ಮಾಧ್ಯಮದ ಸ್ನೇಹಿತರಿಗೆ, ನಾನು ಯಾವ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥದ್ದಿಲ್ಲ. ನಾನು ನಮ್ಮ ಹೈಕಮಾಂಡ್ ಏನು ನಿರ್ದೇಶನ ಕೊಡ್ತಾ ಆ ನಿರ್ದೇಶನದಂತೆ ನಡೀತಾ ಇದ್ದೇನೆ ಅನ್ನೋದು. ಆಮೇಲೆ ಮಂತ್ರಿ ಸಿಕ್ಕಿಲ್ಲ ಅಂತ ಹೇಳಿ ನನಗೇನು ಅಸಮಾಧಾನ ಇಲ್ಲ. ನಮ್ಮ ಜನತೆ, ಕುಷ್ಟಗಿ ತಾಲೂಕಿನ ಜನತೆ ನನಗೆ 5 ವರ್ಷ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸವಿಲ್ಲ, ಬೇರೆ ಯಾವ ಯೋಚನೆ ಕೂಡ ಇಲ್ಲ. ಪ್ರಸ್ತುತ ರಾಜಕೀಯ ವಿದ್ಯಮಾನದ ಬಗ್ಗೆ ಈ ಎಲ್ಲ ಏನು BJP ಅವರು ಆಟ ಆಡ್ತಾ ಇದ್ದಾರೆ, ಆ ಎಲ್ಲ ಆಟ ಫೇಲ್ ಆಗ್ತಾ ಇದೆ. ಅವ್ರ ಕೈಯಾಗಿ ಯಾವ ಶಾಸಕರು ಇಲ್ಲ, ಯಾವ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರು ಕೂಡ ಅವ್ರ ಹತ್ರ ಹೋಗಿಲ್ಲ. ಬಾಂಬೆಲಿ ಇರಬಹುದು, ನಾನು ಕೂಡ ಶಿರಡಿಗೆ ಹೋಗಿದ್ದೆ. ನೀವು ಎಲ್ಲ ಮಾಧ್ಯಮದವ್ರು ತೋರಿಸ್ತಾ ಇದ್ರಿ, ನೀವು ಅಮರೇಗೌಡ ಭಯ್ಯ